ನಾನು ಹೇಳದೇ ಉಳಿದ ಮಾತುಗಳು. ಪ್ರೀತಿಯ ಅಪ್ಪ ಅಮ್ಮ, ಈ ಲೆಟರ್ ನಿಮಗೆ ಬರೀಬೇಕು ಅನಿಸಿದ ಕ್ಷಣದಿಂದ ನನ್ನ ಹೃದಯ ಮತ್ತು ಮನಸ್ಸು ಭಾವನೆಗಳಿಂದ ತುಂಬಿ ಹೋಗ್ತಿದೆ. ನಿಮ್ಮಿಬ್ಬರಿಗೂ ನನ್ನ ಕೃತಜ್ಞತೆ, ಗೌರವ, ಪ್ರೀತಿ ಇದನ್ನೆಲ್ಲ ಬರೀ ಸಾಲುಗಳಲ್ಲಿ ಬರೆಯೋದಕ್ಕಾಗಲ್ಲ. ಆದರೂ ನಿಮ್ಮ ಮಗಳಾಗಿ ನಾನು ಅನುಭವಿಸಿದ ಪ್ರತಿಯೊಂದು ಕ್ಷಣಕ್ಕೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನೀವು ನಮಗಾಗಿ ಎಷ್ಟೊಂದು ಸತಿ ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು ಬದಿಗಿರಿಸಿ ನಮ್ಮನ್ನು ಬೆಳೆಸಿದ್ರಿ. ಬದುಕು ಶುರುವಾದ ಜಾಗದಿಂದ ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದ್ದೀವಿ. ಇದೆಲ್ಲ ಎಷ್ಟೋ ವರ್ಷಗಳ ಸತತ ಪರಿಶ್ರಮ, ಸಹನೆ, ಛಲ, ಎಷ್ಟೋ ನಿದ್ದೆಗೆಟ್ಟ ರಾತ್ರಿಗಳು, ಅವಮಾನಗಳು, ನಮ್ಮವರೊಂದಿಗೆ ಇದ್ದಂತಹ ಸಾವಿರ ಅಸಂತೋಷಗಳು. ಬದುಕು ನಿಮ್ಮನ್ನು ಸುಲಭವಾಗಿ ನೆಮ್ಮದಿಯಾಗಿ ಬದುಕೋಗ್ಬಿಟ್ಟಿರಲಿಲ್ಲ. ಆದರೂ ಎಲ್ಲಿತ್ತಮ್ಮ ನಿಮ್ಗೆ ಅಷ್ಟೊಂದು ಆತ್ಮಬಲ? ನಾವು ಇದೆಲ್ಲದರ ಆಚೆ ಬದುಕು ಕಟ್ಕೋಬೇಕು ಅನ್ನೋ ಛಲ. ಒಬ್ಬ ಹೆಣ್ಮಗಳು ಒಳ್ಳೆ ಬದುಕನ್ನು ಕಟ್ಕೊಳ್ಳೋ ಛಲಕ್ಕೆ ಬಿದ್ದರೆ ಎಷ್ಟೇ ಪಾತಾಳದಲ್ಲಿದ್ರೂ ಬದುಕನ್ನು ಒಂದು ತೃಪ್ತಿಕರ ಹಂತಕ್ಕೆ ಕೊಂಡೊಯ್ಯೋ ಪ್ರಯಾಣ ಖಂಡಿತ ಸುಲಭದ್ದಲ್ಲ. ಎಷ್ಟೆಲ್ಲ ಥರದ ಪರಿಸ್ಥಿತಿಗಳು, ಅದನ್ನೆಲ್ಲ ಎಷ್ಟೊಂದು ಧೈರ್ಯವಾಗಿ ಎದುರಿಸಿದ್ರಿ. ಅದರಿಂದ ಆಚೆ ಬರೋ ತಾಕತ್ತು ಭಗವಂತನ ನಿಮ್ಗೆ ಕೊಟ್ಟಿದ್ದ ಅನ್ಸುತ್ತೆ. ಅಪ್ಪ ನಮ್ಮನೆಯ ಸೈಲೆಂಟ್ ಸಪೋರ್ಟ್ ಸಿಸ್ಟಮ್. ಅಪ್ಪ ಯಾವತ್ತೂ ಅವ್ರ ಪ್ರೀತಿನ ನಮ್ಗೆ ಹೇಳ್ಕೊತಿರ್ಲಿಲ್ಲ. ಅವ್ರು ತೋರಿಸ್ತಿದ್ದ ಸಣ್ಣ ಸಣ್ಣ ಕಾಳಜಿಗಳಲ್ಲಿ ಅವ್ರ ಪ್ರೀತಿ ವ್ಯಕ್ತ ಆಗ್ತಿತ್ತು. ಅಪ್ಪಂಗೆ ಯಾವತ್ತೂ ಫ್ರೆಂಡ್ಸ್ ಇಲ್ಲ, ಅವ್ರದ್ದೇ ಆದ ಕನಸುಗಳಿಲ್ಲ, ಆಸೆಗಳಿಲ್ಲ. ಅವ್ರದ್ದೇನಿದ್ರು ಮನೆಯೇ ಪ್ರಪಂಚ, ಮನೆ ಅವ್ರ ಕೆಲಸ ಅಷ್ಟೆ. ಅವ್ರ ಹತ್ರ ಏನಿತ್ತು ಅಷ್ಟನ್ನು ನಿರ್ವಂಚನೆಯಿಂದ ಕೊಟ್ಟಿದ್ದಾರೆ. ಯಾವತ್ತೂ ಬೇರೆಯವ್ರ ವಸ್ತುಗೆ ಆಸೆ ಪಡ್ತಿರೋ, ಇರೋದ್ರಲ್ಲೇ ಖುಷಿಯನ್ನು ಕಂಡುಕೊಳ್ಳೋ ಜೀವ ನಮ್ಮಪ್ಪ. ನಿಮ್ಮಿಬ್ಬರಿಗೂ ಬಾಲ್ಯದಿಂದನೂ ಪ್ರೀತಿ, ಸೌಲಭ್ಯಗಳ ಕೊರತೆ ಎಲ್ಲ ಇದ್ದರೂ ನನಗೆ ಮತ್ತು ನನ್ನ ತಮ್ಮಗೆ ಎಲ್ಲನೂ ಯಥೇಚ್ಛವಾಗಿ ಕೊಟ್ಟಿದ್ದೀರ. ನೀವಿಬ್ಬರು ಬದುಕಿನ ಎಲ್ಲ ಹಂತದಲ್ಲೂ ಭಗವಂತನಡೆಗೆ ಒಂದು ಕೃತಜ್ಞತೆಯನ್ನು ಇಟ್ಕೊಂಡೇ ಬದುಕಿದ್ರಿ. ಈಗ ನೋಡಿದವರು ಅವ್ರಿಗೇನು ಅನ್ನೋ ಹಾಗೆ. ನಾನು ಹೇಳೋಕ್ಕಾಗದೆ ಉಳಿದ ಮಾತುಗಳು ಇಲ್ಲಿಗೆ ಮುಗಿದ್ರು. ನಿಮ್ಮ ಪ್ರೀತಿ ನನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಇರುತ್ತೆ. ನಿಮ್ಮಿಬ್ಬರ ಪ್ರೀತಿಗೆ ನಾನು ಯಾವತ್ತೂ ಸಮಾನವಾಗಿ ಏನನ್ನೂ ಕೊಡೋಕ್ಕಾಗಲ್ಲ. ಆದರೂ ನಿಮ್ಮ ಹೆಮ್ಮೆಗೆ ತಕ್ಕಂತೆ ಬದುಕೋ ಪ್ರಯತ್ನದಲ್ಲಿ ಕೃತಜ್ಞತೆಯೊಂದಿಗೆ ಪ್ರೀತಿಯಿಂದ ನಿಮ್ಮ ಮಗಳು.